ಸರ್, ಏನು 22ನೇ ವಾರ್ಡಲ್ಲಿ ರಸ್ತೆ ಕಾಮಗಾರಿ ನಗರಸಭಾ ನಿಧಿಯಿಂದ 16 ಲಕ್ಷ ಟೆಂಡರ್ ಕರೆದು ಚಂದ್ರಯ್ಯ ಅವರಿಗೆ ಟೆಂಡರ್ ಆಗಿರುತ್ತೆ. ಅದು 350 ಮೀಟರ್ ಇರುತ್ತೆ. ಹಾಗಾಗಿ ನಗರಸಭಾ ನಿಧಿ ಅದು. ಟೆಂಡರ್ ಆದಮೇಲೆ ಅವ್ರು ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಏನು ನಮ್ಮ ಅಧ್ಯಕ್ಷರು, ಮೊನ್ನೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಬಂದು ಕಾಮಗಾರಿಗೆ ಚಾಲನೆ ಕೊಡ್ತಾರೆ. ಅದೇ ದಿನ ಏನು ಮಾಡ್ತಾರೆ, ಎಮ್ ಎಲ್ ಎ ಅವರ ಪಟಾಲಮ್ಮು ಯಾವುದೇ ಕಾರಣಕ್ಕೂ ಇದು ಕೆಲಸ ನಿಲ್ಲಿಸ್ಬೇಕು ಅಂತೇಳಿ ಕಂಪ್ಲೇಂಟ್ ಕೊಡೋ ಅಂಥ ಕೆಲಸ ಮಾಡ್ತಾರೆ. ಏನೋ ಒಂದು ಕಾರಣ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವ್ರನ್ನ ಕರೆಸಿ ಅಲ್ಲಿ ತಡೆ ಮಾಡೋ ಅಂಥ ಕೆಲಸ ಮಾಡ್ತಾರೆ. ಆದರೂ ನಾವು ಅವ್ರ ಕನ್ವಿನೆನ್ಸ್ ಮಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಮತ್ತು ತಹಸೀಲ್ದಾರ್ ಅವರು ಮೌಖಿಕವಾಗಿ ಅವರು ನಮಗೆ ಹೇಳ್ತಾರೆ, ಯಾವುದೇ ಕೆಲಸ ಮಾಡಬಾರ್ದು ನೀವು ಅಂತೇಳಿ. ನಾವು ಹೇಳ್ತೀವಿ, ಈಗ 20 ಅಡಿ ರೋಡ್ ಇರ್ಬೋದು, ನಾವು 20 ಅಡಿನೂ ಯಾರೂ ರೋಡ್ ಮಾಡೋಕ್ಕಾಗಲ್ಲ. ಅದರಲ್ಲಿ 18 ಅಡಿನೋ 17 ಅಡಿನೋ ರೋಡ್ ಮಾಡಿ 2 ಅಡಿ 3 ಅಡಿ ಚರಂಡಿ ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ತಹಸೀಲ್ದಾರ್ ಅವರು ಮೌಖಿಕವಾಗಿ ಹೇಳಿರ್ತಾರೆ, ನಮಗೆ ಹೇಳಿರ್ತಾರೆ. ಮತ್ತೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಇವರು ಎಲ್ಲ ಇದು ಮಾಡಿ ಶಾಸಕರ ಒಂದು ಬೆಂಬಲದಿಂದ ಆ ಕಾಮಗಾರಿಯ ಟೆಂಡರನ್ನು ಕ್ಯಾನ್ಸಲ್ ಮಾಡೋ ಅಂತ ಕೆಲಸ ಮಾಡ್ತಾರೆ. ಹಾಗಾಗಿ ಇವರು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಬಂದಿಲ್ಲ. ಇವರು ಬರೀ ಈ ಥರ ಚಿಲ್ಲರೆ ರಾಜಕೀಯ ಮಾಡಿ ನಾನು ಅಲ್ಲಿ ಮಾಡಿದ್ದೀನಿ ಇಲ್ಲಿ ಮಾಡಿದ್ದೀನಿ ಅಂತ ಹೇಳಕ್ ಬಂದವರು ಅಷ್ಟೇ. ನಮ್ಮ ವಾರ್ಡಲ್ಲಿ ಯಾವುದೇ ಕೆಲಸ ಮಾಡಲಿ, ಏನು ಇವ್ರ ಪಟಾಲಂ ಏನಿದೆ ಅಡ್ಡಿ ಮಾಡ್ತಾರೆ, ಅಫಿಷಿಯಲ್ಗೆ ಒತ್ತಡ ಹಾಕ್ತಾರೆ. ಏನಕ್ಕೆ ಇವರು ಈ ಕೆಲಸ ಮಾಡೋದು? ಇವ್ರದ್ದು ಬರೀ ಇದೇ ಕೆಲಸನ? ನಾನು ಒಂದು ರೋಡ್ ಹಾಕ್ತೀನಿ, ನೀವು 3 ರೋಡ್ ಹಾಕಿ ಸ್ವಾಮಿ, ತೋರಿಸ್ಕೊಳ್ಳಿ ಜನ ಹತ್ರ ಒಳ್ಳೇದಾಗಿ. ಅಡ್ಡಿ ಮಾಡೋ ಅಂಥ ಅವಶ್ಯಕತೆ ನಿಮ್ಗೇನು? ನೀವು 3 ರೋಡ್ ಹಾಕ್ಬಿಟ್ಟು ನಾವು ಮಾಡಿದ್ದೀವಿ ಅಂತ ತೋರಿಸ್ಕೊಳ್ರಿ. ಹಾಗಾಗಿ ನಾವು ಏನು ಈ ಬೀಕಾತೆಗಳ್ದು ಕೊಡಬಾರ್ದು ಅಂತೇಳಿ ಅದಕ್ಕೂ ಅಡ್ಡ ಹಾಕ್ತಾರೆ. ಹಾಗಾಗಿ ನಾವು ಬಿಡಲ್ಲ. ಹತ್ತತ್ರ 250ರಿಂದ 300 ಕಾಪಿಗಳನ್ನು ಮನೆಗೆ ತಲುಪಿಸಿರ್ತೀವಿ. ಆ ಹೊಟ್ಟೆವರಿಗೆ ಇದೆಲ್ಲ ಭಯ ಅವ್ರಿಗೆ, ಶಾಸಕರ ಕಡೆಯವ್ರಿಗೆ, ಶಾಸಕರಿಗೆ. ನಮ್ಮ ಸುಧಾಕರ್ ಕಡೆಯವರು ಅಂದರೆ ಅವ್ರಿಗೆ ಭಯ, ಸಂಸದರ ಕಡೆ ಲೀಡರ್ಗಳಂದ್ರೆ ಭಯ ಅವ್ರಿಗೆ, ಯಾವುದೋ ಒಂದು ಪಿತೂರಿ ಮಾಡೋದು. ಹಾಗಾಗಿ ಅವರು ಅಭಿವೃದ್ಧಿ ಪರ ಇದ್ರೆ ನಗರೋತ್ಥಾನನ ಬೇಗ ಮಾಡಿ ಕೆಲಸ ಸ್ಟಾರ್ಟ್ ಮಾಡಲಿ. ನಾನು ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ, ಅವರ ಬರೀ ಸಂಸದರ ಬಗ್ಗೆ ಹೇಳೋದು ಬಿಟ್ಬಿಡಿ, ಕೆಲಸ ಮಾಡಿ. ಕೆಲಸ ಅಡ್ಡಪಡಿಸ್ತಾರ ಹೆಸರು ಡ್ಯಾನ್ ಶ್ರೀನಿವಾಸ್ ಮತ್ತೆ ಎಮ್ ಎಲ್ ಎ ಅವ್ರ ತಮ್ಮ ಫೋನಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ವಿಜಯ್ ಕುಮಾರ್ ಅಂತ ಇವರೆಲ್ಲ ಶಾಸಕರು ಹೇಳ್ದಂಗೆ ನಡ್ಕೊಂತಾರೆ. ಇಲ್ಲಿ ಬರೋದು, ಅಡ್ಡಿ ಹಾಕೋದು, ಏನೋ ಒಂದು ಕಾರಣ ಹೇಳೋದು, ರೈತರ ಮೇಲೆ ಹೇಳೋದು. ಅವ್ರ ಕಾನ್ಸೆಪ್ಟ್ ಇಷ್ಟೇ, ಕೆಲಸ ನಿಲ್ಲಿಸ್ಬೇಕು ಅಷ್ಟೇ. ಅವರು ಅಭಿವೃದ್ಧಿ ಮಾಡಕ್ ಬಂದಿಲ್ಲ. ನಾವು 2 ಕೋಟಿ ಹಾಕಿದ್ವಿ, 3 ಕೋಟಿ ಹಾಕಿ, ನಾವೇನು ಬೇಡ ಅಂತ ಹೇಳಿದ್ವಾ? ಮಾಡಿ, ಸಂತೋಷ. ಏನು ಮಾಡಿಲ್ಲ ಇನ್ನೂ ನೀವು. 0.01. ನೀವೇನು ನಿಮ್ಮ ತಮ್ಮನ ಮನೆ ಹತ್ರ ಬೋರ್ಗಳು ಹಾಕ್ಸ್ತೀರಾ, ಚರಂಡಿ ಮೇಲೆ 4.5 ಲಕ್ಷ ಸ್ಲ್ಯಾಬ್ ಹಾಕ್ಸ್ತೀರಾ. ಅದೇ ರೀತಿ ಊರೆಲ್ಲ ಮಾಡಿ ಸ್ವಾಮಿ, ಸಂತೋಷ ಪಡಲಿ ಜನ. ಯಾಕೆ ಊರವರೆಲ್ಲ ಓಟ್ ಹಾಕಿಲ್ವಾ ನಿಮಗೆ? ಕನಕನಗರದ್ದು ಚರಂಡಿಗೆ ಬಂದು ಮಾಡಿದ್ದೀರಲ್ಲ, 6 ತಿಂಗಳಾಯ್ತಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ. ಜನದ ಮೇಲೆ ನಿಮಗೆ ಒಲವಿಲ್ಲ, ನೀವು ಚಿಲ್ಲರೆ ರಾಜಕೀಯ ಮಾಡಕ್ ಬಂದಿದ್ದೀರಾ. ಟೆಂಡರ್ ಕ್ಯಾನ್ಸಲ್ ಮಾಡೋದು ಎಮ್ ಎಲ್ ಎ ಅಲ್ಲ, ಅದರಲ್ಲಿ ಬರ್ದಿದ್ದಾರೆ, ಶಾಸಕರ ಸೂಚನೆ ಮೇರೆಗೆ ಇದನ್ನು ರದ್ದುಪಡಿಸಲಾಗಿದೆ ಅಂತೇಳಿ ಪೌರಾಯುಕ್ತರೇ ಸೈನ್ ಮಾಡಿ ಲೆಟ್ರು ಕಾಂಟ್ರಾಕ್ಟರ್ ಕಳಿಸ್ತಾರೆ. ಕಾಂಟ್ರಾಕ್ಟರ್ ಕ್ಯಾನ್ಸಲ್ ಮಾಡೋದು ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಅದು ರದ್ದುಪಡಿಸಿದ್ಮೇಲೆ ಅವ್ರು ಕೆಲಸ ಮಾಡಕ್ ಬರಲ್ಲ ಪಾಪ. ಕಾಂಟ್ರಾಕ್ಟರ್ಗಳು ಅರ್ಧ ಕೆಲಸ ಮಾಡಿದ್ದಾರೆ, ಜಲ್ಲಿ ಹಾಕಿದ್ದಾರೆ, ರೋಡ್ ಫಾರ್ಮೇಶನ್ ಮಾಡವ್ರೆ. ಕಾಂಟ್ರಾಕ್ಟರ್ಗಳು ತಲೆ ಮೇಲೆ ಬೀಳುತ್ತಿದ್ದಲ್ಲ. ಚಂದ್ರಯ್ಯ. 2ನೇ ಮುಖ್ಯ ರಸ್ತೆಯಿಂದ ವಿನಾಯಕ ಲೇಔಟ್ವರೆಗೂ ಏನೋ ಒಂದು 350 ಮೀಟ್ರು ನಾವು ರಸ್ತೆ ಹಾಕ್ತಿದ್ವಿ. ಅದನ್ನು ಮಾನ್ಯ ಶಾಸಕರು ಸ್ಥಗಿತಗೊಳಿಸಿದ್ದಾರೆ ಎಂದ್ಬಿಟ್ಟು ಆರೋಪ ಮಾಡಿದ್ದಾರೆ. ಹಾಗೆ ಅವರ ಪಟಾಲಂನವರು ಸಹ ಹೋಗಿದ್ದಾರೆ ಅಂತ, ತಾವು ಎಲ್ಲನೂ ಹೋಗಿ ಅಲ್ಲಿ ಏನು ಸ್ಥಳೀಗೆ ಬಂದಿಲ್ಲ, ಹೋಗಿ ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ. ವಾಸ್ತವವಾಗಿ ಯಾರು ಕೊಟ್ಟಿರೋದು? ಸ್ಥಳೀಯರು. ಯಾರಿಗೆ? ತಹಸೀಲ್ದಾರ್ಗೆ. ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವರು 15 ಅಡಿ ನಗರಸಭೆ ವತಿಯಿಂದ ಮಾನ್ಯ ಶಾಸಕರು ಇಲ್ಲಿ ಬಂದು ಹೋದ್ಮೇಲೆ ಬಂದಿದ್ದಾರೆ 15 ಲಕ್ಷ. 15 ಲಕ್ಷ ಯಾವುದು? ಟಾರ್ ರಸ್ತೆ. ಟಾರ್ ರಸ್ತೆಯಲ್ಲಿ ಸ್ವಲ್ಪ ಜಲ್ಲಿ ಆಗಿಬಿಟ್ಟು ಅದ್ರ ಮೇಲೆ ಏನು ಇದು ಟಾರ್ ಆಗಿಬಿಟ್ಟು
ಸಾರಿಸ್ಕೊಂಡು ಹೊರಟೋಗೋಣ ಅಂತ. ಸ್ಥಳೀಯರೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ನಮಗೆ 15 ಅಡಿ ರಸ್ತೆ ಅಲ್ಲ ಇರೋದು. ಅವರು ಅದ್ರ ಬಗ್ಗೆನೂ ಪಾಪ ಪ್ರಸ್ತಾವ ಮಾಡಿಲ್ಲ. ನಮ್ಗೆ 15 ಅಡಿ ಎಲ್ಲ ರಸ್ತೆ ಇರೋದು, 20 ಅಡಿ. ಕೆಲವರೇನಿಲ್ಲ, ಅಲ್ಲಿ ಒಬ್ಬರು ಮಾತ್ರ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅವರು ಸಹ ಇವತ್ತು ಹೋಗಿ ನಾನು ಒತ್ತುವರಿ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಅದು ತಪ್ಪು. ಯಾಕಂದರೆ ಒತ್ತುವರಿ ಮಾಡ್ಕೊಂಡಿಲ್ಲ ಅಂದಮೇಲೆ 20 ಅಡಿ ಮಾಡ್ಬೋದಲ್ವ. 20 ಅಡಿ ಮಾಡಿ CC ರಸ್ತೆ ಮಾಡಿ ಇಲ್ಲಿ ನಮ್ಮ ಕೆಳಗಿನ ತೋಟ ಇಡೀ ಫ್ಲೋರೈಡ್ ಸಮಸ್ಯೆಯಿಂದ ನಾನಾ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ನಾವು ದೂರದೃಷ್ಟಿ ಇಟ್ಕೊಂಡು ಕಾರ್ಯ ಮಾಡಬೇಕು. ನಾವು ಯಾರೋ ಆಗ್ತಾರೆ ಏನೋ ಮಾಡ್ತಾರೆ ಅನ್ನೋದೇನಿಲ್ಲ. ಮಾಡಬೇಕಾಗಿದ್ರೆ 6 ವರ್ಷದಿಂದ ಇದ್ರಿ ನೀವು, ಯಾಕೆ ಮಾಡಬಾರ್ದಾಗಿತ್ತು? ಏನು ನಿಮ್ಮ ಸಾಧನೆ ಏನು? ಸಾಧನೆಯ ಪಟ್ಟಿಯನ್ನು ಬಿಡಿ. ನಾವು ಹೇಳೋದಿಷ್ಟೇ, ನಿಮ್ಮ ಸಾಧನೆ 5 ವರ್ಷದಿಂದ ನಾನು ಇಂತಿಂಥ ಕೆಲಸ ಮಾಡಿದ್ದೀನಿ, ಬೇರೆಯವರು ಇಂತಿಂಥ ಕೆಲಸ ಮಾಡಿದ್ದಾರೆ. ಈಗಲೂ ಸಹ ನಾವು ಮಾನ್ಯ ಶಾಸಕರು ಇಲ್ಲಿ ಬಂದ ಮೇಲೆ ಇಲ್ಲಿಗೆ ನಾನು ಸ್ಥಳೀಯವಾಗಿ ವಿನಾಯಕ ಲೇಔಟ್ಗೆ ಕರೆಸಿದ ಮೇಲೆ ಇಲ್ಲಿನ ಸ್ಥಳೀಯ ಮೂಲ ನಿವಾಸಿಗಳಾದಂತಹ ST ಜನಾಂಗ ಒಂದು 40ರಿಂದ 45 ಜನ ಇದ್ದಾರೆ, ಮನೆಗಳೈತೆ. ಅವ್ರಿಗೆಲ್ಲ ಅವರು ಅಳಲನ್ನು ಶಾಸಕರ ಹತ್ರ ಹೇಳಿದಾಗ ಲೈಟ್ ಕಂಬದ ಸಮಸ್ಯೆ ಹೇಳಿದ್ರು, ಮತ್ತು ರಸ್ತೆ ಸಮಸ್ಯೆ ಹೇಳಿದ್ರು, VGD ಸಮಸ್ಯೆ ಹೇಳಿದ್ರು, ಎಲ್ಲ ಸಮಸ್ಯೆ. ಮೊದಲನೇದಾಗಿ ನಾವು ಇವಾಗ ಲೈಟ್ ಕಂಬನ ಒಂದು 10-15 ಲೈಟ್ ಕಂಬ ಟೆಂಡರ್ ಹಾಕಿ ಎಲ್ಲ ಹಾಕ್ಸಿದ್ದೀವಿ. ಮನೆಗಳ ಮೇಲೆ ಎಲ್ಲ ಲೈನ್ ಹೋಗಿತ್ತು, ಆ ಲೈನೆಲ್ಲ ತೆರವುಗೊಳಿಸಿದ್ದೀವಿ. ಈಗ ಇನ್ನೊಂದು 10-15 ದಿವಸದಲ್ಲಿ ಎಲ್ಲ ಕಂಬಗಳಿಗೂ ಲೈಟ್ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಕಮಿಷನರ್ಗೆ ಹೇಳಿದ್ದೀವಿ. ಅವ್ರ ಹತ್ರನೂ ಮನವರಿಕೆ ಮಾಡಿದ್ದೀವಿ, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಒಂದು ಹಂತವಾಗಿ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ. ಇಲ್ಲಿ ಈಗ ನೀವು ಬಂದು ನಮ್ಮ ಮೇಲೆ ಜಿದ್ದಿಗೆ ನೀವು ಹಾಕ್ಕೊಂಬರೋ ಅವಶ್ಯಕತೆ ಇಲ್ಲ. 5 ವರ್ಷದಿಂದ ಇಲ್ಲೇ ಮಾಡಬೇಕನ್ನೋದೇನಿಲ್ಲ. ಇಲ್ಲಿ ಒಂದು ನೋಡಿ, ಮಾನ್ಯ ಶಾಸಕರು ಇಲ್ಲಿಗೆ ಬಂದು ಹೋದ್ಮೇಲೆ ಇದೇ ಮೈನ್ ಮುಖ್ಯ ರಸ್ತೆಗೆ 1,29,00,000 ವೆಚ್ಚವನ್ನು ಮೈನ್ ಮುಖ್ಯ ರಸ್ತೆಗೆ ಹಾಕಿದ್ದಾರೆ. ಫೋಟೋ ತಗೊಂಡು ಆಮೇಲೆ ರಿಟೈನಿಂಗ್ ವಾಲ್ ವಿತ್ ಕ್ಲಾಡಿಂಗ್ ಇದಕ್ಕೆ 40 ಲಕ್ಷ, ಸ್ಲ್ಯಾಬ್ಗೆ 40 ಲಕ್ಷ ಹಾಕಿದ್ದಾರೆ. ಪೈಪ್ ಕ್ಲಾಡಿಂಗ್ಗೆ ಒಂದು 30 ಲಕ್ಷ ಹಾಕಿದ್ದಾರೆ. ಲೇಔಟ್ CC ರೋಡ್ಗೆ 63 ಲಕ್ಷ ಹಾಕಿದ್ದಾರೆ. ಒಟ್ಟು 2,35,00,000 ಹಾಕಿದ್ದಾರೆ. ಸುಧಾಕರ್ ಅವರೇ, ಜ್ಞಾಪಕ ಇಟ್ಕೊಳ್ಳಿ. ನೀವು 2 ಕೋಟಿ ನಮ್ಮ ಕೆಳಗಿನ ತೋಟಕ್ಕೆ ಏನಾದರೂ ನಿಮ್ಮ 5 ವರ್ಷದಲ್ಲಿ ಹಾಕಿದ್ದೀರಾ? ಅವರೇನು BJP ಗೆದ್ದವರಲ್ಲ, ಇಲ್ಲಿ ಕಾಂಗ್ರೆಸ್ ಇದು ಬೆಲ್ಟು. ಕಾಂಗ್ರೆಸ್ಸಿಂದ ಗೆದ್ದಿರೋರೆ, ಗೆದ್ದು ನಿಮ್ಮ ಕಡೆ ಬಂದಿದ್ದಾರೆ ಏನೋ ಅಭಿವೃದ್ಧಿ ಮಾಡೋದಕ್ಕೆ. ಅಭಿವೃದ್ಧಿ ದಾಖಲೆ ಕೊಡಲಿ. ನಾವು ಹೇಳೋದು ಅಭಿವೃದ್ಧಿ ನಾವು ನಿಲ್ಲಿಸಿದ್ದೀವಿ ಅಲ್ಲ, 100% ಇಲ್ಲಿ ಸ್ಥಳೀಯರು ಇಲ್ಲೆಲ್ಲ. ನಾನು ಯಾರು ಹೋಗಿ ನಿಲ್ಸಿದ್ದೀನೇನಪ್ಪ? ನಾವು ಕೆಲಸ ನಿಲ್ಸಿರ್ತೀವಿ, ಯಾವುದೇ ಕಾರಣ ಕೇಳಿಲ್ಲ. ಏನು ಗೊತ್ತಾ, 20 ಅಡಿ ಅವ್ರಿಗೆ ಕೇಳ್ತಾ ಇರೋದೇನು, ನಮಗೆ 20 ಅಡಿ ರಸ್ತೆ. 20 ಅಡಿ ರಸ್ತೆ ಏನೈತೆ ಅದನ್ನು ಮಾತ್ರ ತೆರವುಗೊಳಿಸಿ. ನೀವು ಯಾರಾದರೂ ಮಾಡ್ಕೊಳ್ಳಿ, ಒಳ್ಳೇದು. 20 ಅಡಿ ತೆರವುಗೊಳಿಸಿ ಅಂದ್ಬಿಟ್ಟಷ್ಟೇ. ಹಾಗಾಗಿ ಮುಂದೆ ನಾವು ಹೇಳೋದಿಷ್ಟೇ, ನೀವು ನಿಮ್ಮ ದಾಖಲೆ ಕೊಡಬೇಕಾದ್ರೆ ಇಂಚಿಂಚು ಕೊಡಿ, ಒಳ್ಳೇದು. ನಾವು ಈ ಥರ ಕೆಲಸ ಮಾಡಿದ್ವಿ. ನಾವು 2 ಬೋರ್ ಹಾಕ್ಸಿದ್ದೀವಿ. ಒಂದು ನೋಡಿ, ಇಲ್ಲೇ ಹೋಗ್ತಾ ಒಂದು ಬೋರ್ ತಗೊಳ್ಳಿ. ಇಲ್ಲಿ ಸಿಹಿ ನೀರು 7ರಿಂದ 8 ಸಾವಿರ ಗ್ಯಾಲನ್ ನೀರು ಬಿದ್ದೈತೆ. ಈ ನೀರನ್ನ ಇದೊಂದೇ ಲೇಔಟ್ಗೆ ಆಗೋದಿಲ್ಲ, ಇಡೀ ಕೆಳಗಿನ ತೋಟಕ್ಕೆಲ್ಲ ಆಗುತ್ತೆ. ಈ ನೀರನ್ನ 4 ಇಂಚು ತಗೊಂಡು ಹೋಗ್ಬೇಕು, ಅಲ್ಲಿಂದ ಊರಿಗೆಲ್ಲ ಆರಿಸ್ಬೇಕು ಅಂದ್ಬಿಟ್ಟು ನಮ್ಮ ದೂರದೃಷ್ಟಿ. ನಮ್ಮದು ಅಭಿವೃದ್ಧಿ ಕಡೆ ನಮ್ಮ ಗಮನ, ನಿಮ್ಮದು ರಾಜಕೀಯ ಮಾಡಿ. ಡಾಕ್ಟರ್ ಸುಧಾಕರ್ ಅವರೇ, ನೀವು ನಿಮ್ಮ 22ನೇ ವಾರ್ಡ್ಗೆ ನಾನು ಇಷ್ಟು ಕೋಟಿ ಹಾಕ್ಸಿದ್ದೀನಿ, ಏನೇನು ಮಾಡಿಸಿದ್ದೀನಿ ಅಂದ್ಬಿಟ್ಟು ಡಾಕ್ಯುಮೆಂಟ್ ಕೊಡಿ. ನಾವು ಡಾಕ್ಯುಮೆಂಟ್ ಕೊಡ್ತೀವಿ. ನಮ್ಮ ವೈಯಕ್ತಿಕವಾಗಿ ಕೊಡಬೇಕಾದ್ರೂ ಊರಿನ ಒಂದು ಅಭಿವೃದ್ಧಿಗೆ ನಾನು ಕೊಡ್ತೇನೆ. 92 ಇಂದ ನಾನೇನು ನಮ್ಮ ಊರಿಗೆ ಮಾಡಿದ್ದೀನಿ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ವಿತ್ ಪ್ರೂಫ್ ಕೊಡ್ತೀನಿ. ನಿಮ್ಮ ಡಾಕ್ಯುಮೆಂಟ್ ಕೊಡಿ. ಇಲ್ಲಿ ಇದಕ್ಕಿಂತ ಮುಂಚೆ ಕೋಲಾರಮ್ಮ ಮಂಜು ಅವಧಿಯಲ್ಲಿ JDS ಇಂದ ಗೆದ್ದಿದ್ರು. ಅವರು ಮಾಡಿರೋ ಅಭಿವೃದ್ಧಿ ಬಿಟ್ಟರೆ ಇದುವರೆಗೂ ಯಾವುದೇ ಅಭಿವೃದ್ಧಿ ನಮ್ಮ ಕೆಳಗಿನ ತೋಟದಲ್ಲಿ ಆಗಿಲ್ಲ. ಮಾನ್ಯ ಶಾಸಕರು ಬಂದಮೇಲೆ ಇಲ್ಲಿ ನೀರು ಯಥೇಚ್ಛವಾಗಿ ಐತೆ ಅಂದಮೇಲೆ ಯಾರು ಏನಕ್ಕೆ ಬೋರ್ ಹಾಕಬೇಕು? ಸಮಸ್ಯೆ ಇದ್ದಾಗ್ತಾನೆ. ಇಲ್ಲಿ ನೀರೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ನಿಮ್ಮ ಬೋರ್ವೆಲ್ ಹಾಕ್ಸಿರೋದಿಲ್ಲಿ, ನೀವು ಕೊರೆಸಿರೋದಿಲ್ಲಿ? ಒಂದೇ ಒಂದು ಹನಿ ನಿಮ್ಮ ಅವಧಿಯಲ್ಲಿ ಒಂದು ಬೋರ್ ಹಾಕ್ಸಿದ್ದೀರಾ? ಒಂದೇ ಒಂದು ಬೋರ್ ಹಾಕ್ಸಿದ್ರೆ ಹೇಳಿ. ಮನುಷ್ಯನಿಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು.
ಮೂಲಭೂತ ಸೌಕರ್ಯಗಳು ಕುಗಿತ ಆದಾಗ ಅಲ್ಲಿನ ಕಷ್ಟ ಸುಖ ಆಲಿಸೋದಕ್ಕೆ ಸ್ಥಳೀಯ ನಾಯಕರು ಅವರ ಅಳಲನ್ನು ಕೇಳಬೇಕು. ಅದು ನಮ್ಮ ಕರ್ತವ್ಯ. ರಾಜಕಾರಣ ಇವತ್ತಿರ್ತದೆ, ನಾಳೆ ಹೋಗ್ತದೆ. ರಾಜಕೀಯ ಯಾರಿಗೂ ಶಾಶ್ವತ ಅಲ್ಲ. ಅಭಿವೃದ್ಧಿನೇ ಮುಖ್ಯ. ನೀವೇನೇ ಮಾಡಬೇಕಾದ್ರೂ ಇವತ್ತು ಯಾರೋ ಸುಧಾಕರ್ ಹೇಳಿದ್ರು ಅಂದ್ಬಿಟ್ಟು ಪ್ರೆಸ್ ಮೀಟ್ ಕೊಡೋದಲ್ಲ. ನಿಮ್ಮ ಡಾಕ್ಯುಮೆಂಟ್ ಕೊಡಿ. ನಾನು ಇಂತಿಂಥ ಕೆಲಸ ಮಾಡಿದ್ದೀನಿ 22ನೇ ವಾರ್ಡಲ್ಲಿ, ಅವರೆಲ್ಲೋ ಮಾಡಿದ್ರು, ಮೋರಿ ಮೇಲೆ ಇದಾಕ್ಸಿದ್ರು, ಇನ್ನೊಂದು ಕನಕನಗರದಲ್ಲಿ 4-5 ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಆಗ್ತದೆ. ನೀವು ಮಾಡಿಸಿರೋದೇನಿಲ್ಲ, ನಾವು ಮಾಡಿಸ್ತೀವಿ. ಇದು ಇಲ್ಲೂ ಡೆವಲಪ್ಮೆಂಟ್ ಮಾಡಿಸ್ತೀವಿ. ಕೆಳಗಿನ ತೋಟನೂ ಫುಲ್ ಡೆವಲಪ್ಮೆಂಟ್ ಮಾಡಿಸ್ತೀವಿ. ಹಣ ತೊಟ್ಟಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ 100% ಕೆಲಸ ಅಭಿವೃದ್ಧಿ ಆಗ್ತದೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಥ್ಯಾಂಕ್ ಯು. ಸರ್ ನಮಸ್ತೆ, ನಾನು ವಿಜಯಕುಮಾರ್ ಅಂತೇಳಿ ವಿನಾಯಕ ಲೇಔಟ್ ಬಡಾವಣೆ ನಿವಾಸಿ ಕೂಡ. ನಮ್ದು ಈಗ ಏನು ಇಲ್ಲಿ ಮೂಲಭೂತ ಸೌಕರ್ಯ ಮನುಷ್ಯನಿಗೆ ಬೇಕಾಗಿರೋದೇ ಮೂಲಭೂತ ಸೌಕರ್ಯಗಳು. ಅದರಲ್ಲಿ ಯಾವುದು ಕೂಡ ನಮಗೆ ಅನಾನುಕೂಲ ಆಗಿತ್ತಿಲ್ಲ, ಯಾವುದು ಕೂಡ ಇರಲಿಲ್ಲ. ಯಾಕೆಂದರೆ ಡಿ ಸಿ ಕನ್ವರ್ಷನ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ಡು ಆಗಿದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ಧೈರ್ಯ ಮಾಡಿ ಇಲ್ಲಿ ಸೈಟ್ ಖರೀದಿ ಮಾಡಿ ನಾವು ಜೀವನ ಮಾಡ್ತಿದ್ವಿ. ಇಲ್ಲಿ ಮುಖ್ಯವಾಗಿ ಸುಮಾರು ನಮ್ಮ 10-12ರಿಂದನೂ ಕೂಡ ಯಾರೂ ಕೂಡ ಇವತ್ತಿನ ತನಕ ಆಗಿರ್ತಕ್ಕಂಥ ಶಾಸಕರು ನಮ್ಮ ಕಷ್ಟಗಳನ್ನ ವಿಚಾರ ಮಾಡ್ಲಿಕ್ಕೆ ಯಾರೂ ಕೂಡ ಇವತ್ತಿನ ತನಕ ಬಂದಿರಲಿಲ್ಲ. ಈ 2 ತಿಂಗಳಿಂದ ಪ್ರದೀಪ್ ಈಶ್ವರ್ ಅವರು ಬಂದಾದ್ಮೇಲೆ ಬೇರೆ ಬೇರೆ ಏನೇನೋ ಉಟ್ಕೊಂಡಿದೆ. ಅದನ್ನ ನೀವೇ ಅರ್ಥ ಮಾಡ್ಕೊಬೇಕು, ನಾವ್ ಹೇಳುವಂಥದ್ದಲ್ಲ. ಮೂಲಭೂತ ಸೌಕರ್ಯ ಏನು ಅಂತ ಕೇಳಿದಾಗ ಅವ್ರ ತಂಡ ಬರುತ್ತೆ, ಏನೇನಿದೆ ನೋಡಿ ಅಂತ ಒಂದು ಪಟ್ಟಿ ಮಾಡ್ಕೊಳ್ಳುತ್ತೆ. ಮುಖ್ಯವಾಗಿ ನೀರು ಬೇಕಾಗುತ್ತೆ, ನೀರು ಕೊಡ್ತಾರೆ. ನೆಕ್ಸ್ಟ್ ಚರಂಡಿಗಳು ಬರ್ತಕ್ಕಂಥ ಮಳೆ ನೀರು ಆಚೆ ಹೋಗ್ಬೇಕಾಗಿರುತ್ತೆ, ಅದಕ್ಕೂ ಕೂಡ ಎಲ್ಲ ಕ್ಲಿಯರ್ ಮಾಡ್ಕೊಡ್ತಾರೆ ಪಂಚಾಯತಿ ಕಡೆಯಿಂದ. ಇದೆಲ್ಲ ಆದ ನಂತರ ನಮ್ಗೆ ಮುಖ್ಯವಾಗಿ ರಸ್ತೆ ಬೇಕಾಗುತ್ತೆ. ರಸ್ತೆಗೆ ಕೈ ಹಾಕ್ದಾಗ ಏನಾಗುತ್ತೆ ಅಂತಂದ್ರೆ ಇನ್ನೇನು ಇನ್ನೊಂದು 15-20 ದಿವಸದಲ್ಲಿ CC ರೋಡ್ 20 ಅಡಿ ರೋಡ್ ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಲೀಡರ್ ಏನು ಶ್ರೀನಿವಾಸ್ ಅವರು ಇದ್ದಾರೆ, ಅವ್ರು ಬಂದು ಮಾತಾಡಿದಾಗ ಅವ್ರು ಅಷ್ಟು ಬೇಗ 2-3 ದಿವಸದಲ್ಲಿ ಬಂದಿಲ್ಲಿ 15 ಲಕ್ಷ ರೂಪಾಯಿ ಟೆಂಡರ್ ಅಲ್ಲಿ 15 ಅಡಿ ಟಾರ್ ರೋಡ್ ನ ಮಾಡಿಸ್ಲಿಕ್ಕೆ ಬರ್ತಾರೆ. ನಾವ್ ಹೇಳ್ತೀವಿ ಇಲ್ಲ ಸರ್, ಟೌನ್ ಪ್ಲಾನಿಂಗ್ ಅಪ್ರೂವಲ್ ಇರೋದು 20 ಅಡಿ, ಟೌನ್ ಪ್ಲಾನಿಂಗ್ ಅಲ್ಲಿ ಇರೋದು 20 ಅಡಿ, ಈ ಮೈನ್ ರೋಡ್ ಇರೋದು ವಿನಾಯಕ ಬಡಾವಣೆ, ಅದಕ್ಕೆ ದಯವಿಟ್ಟು ನೀವು ಕೆಲಸ ಮಾಡಬೇಡಿ, ನಮ್ಗೆ 20 ಅಡಿ ದಯವಿಟ್ಟು ಮಾಡ್ಕೊಡಿ ಅಂತ ನಾವು ಕೇಳ್ತೀವಿ. ನಾವ್ ಯಾವ್ದೇ ಕಾರಣಕ್ಕೆ ಕೆಲಸ ನಿಲ್ಸಿಲ್ಲ, ಆದ್ರೂ ಕೂಡ ಅವ್ರು ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಏನು ತಹಸೀಲ್ದಾರ್ ಮೇಡಮ್ ಇದ್ದಾರೆ, ಅವ್ರಿಗೊಂದು ಲೆಟರ್ ಕೊಡ್ತೀವಿ, ನಾವು ನಮ್ಮ ಕಡೆಯಿಂದ ಅರ್ಜಿ ಕೊಡ್ತೀವಿ, ನಾವು ವಿನಾಯಕ ಬಡಾವಣೆಯಿಂದ ಅರ್ಜಿ ಕೊಡ್ತೀವಿ. ಅದನ್ನ ಅವ್ರೇನ್ ಮಾಡ್ತಾರೆ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಅದೆಲ್ಲ ಮಾಹಿತಿ ತಗೊಂಡು ನೀವು ಸಂಗ್ರಹಣೆ ಮಾಡಿ ನೀವು ಇವ್ರು ಕೊಡಿ, ನಗರಸಭೆ ಕಮಿಷನರ್ ಕೊಡಿ ಅಂತ ಹೇಳ್ತಾರೆ. ಕಮಿಷನರ್ ಕೊನೆಗೆ ರಿಪೋರ್ಟ್ ಒಂದು ಎಲ್ಲ ಕೊಟ್ಟಾದ್ಮೇಲೆ ಅವ್ರು ಹೇಳ್ತಾರೆ ಇದು 20 ಅಡಿ ರಸ್ತೆ ಮಾಡಿ ಇಲ್ಲದ್ರೆ ಟೆಂಡರ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಟೆಂಡರ್ ಕ್ಯಾನ್ಸಲ್ ಆಗಿದೆ ವಿನಃ ಅಫಿಷಿಯಲ್ ಆಗಿದೆ ವಿನಃ ವಿಜಯ್ ಕುಮಾರ್ ಹೆಸರು, ಶ್ರೀನಿವಾಸ್ ಹೆಸರು, ಪ್ರದೀಪ್ ಈಶ್ವರ್ ಹೆಸರು ಇಲ್ಲಿ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಲ್ಲಿ ಯಾರು ಶ್ರೀನಿವಾಸ್ ಅವರು ಮನೆಯಲ್ಲಿ ನನ್ನ ಮನೆ ಇದೀನಿ, ನಾಳೆ ಬೇರೆ ಕಡೆ ಹೋಗ್ತೀನಿ. ನಾನು ಸಾರ್ವಜನಿಕನಾಗಿ ಮಾತಾಡ್ತಿದ್ದೀನಿ. ನಮ್ಮ ಮಕ್ಕಳು ಕಿತ್ಕೊಳಕ್ಕೆ ಯಾರ ಕೈಲೋ ಆಗಲ್ಲ. ನಾನು ಪಬ್ಲಿಕ್ ಆಗಿ ಮಾತಾಡ್ತಿದೀವಿ ಅಷ್ಟೇನೆ. ಇಲ್ಲೇನು ಯಾರು ಇಲ್ಲ, ನಮ್ದೇನು 50 ಎಕರೆ 20 ಎಕರೆ ಯಾವ ಜನ ಜಮೀನೇನು ಇಲ್ಲ. ಇಲ್ಲಿ ಸುಮ್ಮನೆ ಇಲ್ದಿದ್ದೆಲ್ಲ ಕೂಡ ಷಡ್ಯಂತ್ರ ಮಾಡ್ಕೊಂಡು ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ರು ವಿನಃ ನಾವ್ ಯಾವುದೇ ಕಾರಣಕ್ಕೆ ಯಾರ ಮೇಲೂ ಕೂಡ ಓದೋರಲ್ಲ. ನಾವು ಇವತ್ತು ಕೇಳ್ಕೊತೀವಿ, ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ 20 ಅಡಿ ರಸ್ತೆ, ನಾವು ದಯವಿಟ್ಟು ಮಾಡ್ಕೊಡಿ. 5 ಅಡಿ ಮಾತ್ರ ಅವ್ರು 10 ಅಡಿ ಮಾಡ್ಕೊಂಡಿದ್ರು, ಆ 5 ಅಡಿನ ಮಾಡಿ 20 ಅಡಿ ಮಾಡ್ಕೊಡಿ ಅಂತ ಕೇಳಿದ್ವಿ ಹೊರತು ಕೂಡ ಇದು ಬೇರೆ ತರದ್ದಲ್ಲ. ನೀವು ಬೇರೆ ತರ ಬೇಕು ಅಂತಾರೆ ಡಾಕ್ಯುಮೆಂಟ್ ನಮಗಿದೆ, ನೀವು ಸರ್ಕಾರದ ಲೆಕ್ಕದಲ್ಲೇ ಕೂಡ ನೀವು ನೋಡಿ ಅದನ್ನೆಲ್ಲ ನೀವು ಸಂಗ್ರಹಣೆ ಮಾಡಿ ನಮ್ಗೆ ದಯವಿಟ್ಟು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇವೆ. ನನ್ನ ಹೆಸರು ವಿಜಯ್ ಕುಮಾರ್ ಸರ್.